ನಮಸ್ಕಾರ, ಟಾಟ್ಸ್ ಅಂಡ್ ಮಾಮ್ಸ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಟಾಟ್ಸ್ ಅಂಡ್ ಮಾಮ್ಸ್ ಅಲ್ಲಿ ಡೇಟ್ ಸಿರಪ್ ಮಾಡ್ತಿದೀವಿ. ಖರ್ಜೂರದ ಸಿರಪ್ ಇದನ್ನ ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದಾದ್ರು ರೆಸಿಪಿಗೆ ಆ್ಯಡ್ ಆನ್ ಮಾಡ್ಬೋದು. ನಿಮ್ಮ ಪಾಪು ಇಡ್ಲಿ ತಿಂತಿಲ್ಲ, ದೋಸೆ ತಿಂತಿಲ್ಲ, ಇಲ್ಲ ನೀವು ಶುಗರ್ ಕೊಡಂಗಿಲ್ಲ 1 year ತನಕ, ಏನು ಆ್ಯಡ್ ಮಾಡೋದು ಟು ಫ್ಲೇವರ್ ದ ರೆಸಿಪಿ, ಟು ಆ್ಯಡ್ ಆನ್ ಹೆಲ್ತ್, ಹೌ ಟು ಗಿವ್ ಡೇಟ್ಸ್, ಖರ್ಜೂರ ಮಗುಗೆ ಹೇಗೆ ಕೊಡೋದು, ಅಗಿಯೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಯೋಚನೆಗಳೆಲ್ಲ ಇದ್ದರೆ ಈ ಡೇಟ್ ಸಿರಪ್ ಮಾಡಿ ಇಟ್ಕೊಳ್ಳಿ. ನೀವು ಸರಿ ಮಾಡ್ತಿದ್ದೀರೋ, ಇಡ್ಲಿಗೆ ನೆಂಚ್ಕೊಂಡು ಕೊಡೋದಕ್ಕೋ ಏನಕ್ಕಾದರೂ ಯೂಸ್ ಆಗುತ್ತೆ. ಸೊ ಬನ್ನಿ ನೋಡೋಣ ಈ ಡೇಟ್ ಸಿರಪ್ ಹೇಗೆ ಮಾಡೋದು ಮನೆಯಲ್ಲಿ ತುಂಬ ಸುಲಭನಾಗಿ ಅಂತ. 1 ಕಪ್ ಅಷ್ಟು ಇಲ್ಲ ಅವಶ್ಯಕತೆಗೆ ತಕ್ಕಂಗೆ ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಯಾನ್ ನಲ್ಲಿ ನೀರು ಹಾಕಿ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀರು ಕುದ್ದ ಮೇಲೆ, ಒಳ್ಳೆ ಕುದಿ ಬಂದ ಮೇಲೆ ಅದನ್ನು ಆಫ್ ಮಾಡಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಖರ್ಜೂರನ ಹಾಕಿ ಮಿಕ್ಸ್ ಮಾಡಿ ಒಂದು 30 ನಿಮಿಷ ರೆಸ್ಟ್ ಮಾಡ್ಲಿಕ್ಕಿಡಿ. 30 ನಿಮಿಷ ಆದ್ಮೇಲೆ ಖರ್ಜೂರ ಸಾಫ್ಟ್ ಆಗಿರುತ್ತೆ. ಮಿಕ್ಸರ್ ಕೂಡ ತಣ್ಣಗಾದ್ಮೇಲೆ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದು ಡೇಟ್ಸ್ ಜ್ಯೂಸ್ ತರ ಮಾಡ್ಕೊಳ್ಳಿ. ಇದನ್ನ ಒಂದು ಸ್ವಲ್ಪ ತರಿಯಾಗಿದೆ ಅಂದ್ರೂ ಓಕೆ. ನೀವು ಬ್ಲೆಂಡರ್ ಇಲ್ಲ ಅಂದ್ರೆ ಜಾರ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ನೀವು ಬ್ಲೆಂಡರ್ ಇಲ್ಲ ಅಂದ್ರೆ ಮಿಕ್ಸರ್ ಗ್ರೈಂಡರ್ಗಾದ್ರೂ ಹಾಕಿ ಇದನ್ನ ಜ್ಯೂಸ್ ಮಾಡ್ಕೊಳ್ಬಹುದು. ಒಂದು ಬೌಲ್ನಲ್ಲಿ ತೆಳುವನೆ ಬಟ್ಟೆ, ಪಂಚೆ ಬಟ್ಟೆ ಇಲ್ಲ ಮಸ್ಲಿನ್ ಇಲ್ಲ ಚೀಸ್ ಕ್ಲಾತ್, ಏನೋ ಒಂದು ತೆಳುವು ಬಟ್ಟೆನ ಹಾಕೊಂಡು ನಮ್ಮ ಡೇಟ್ಸ್ ಜ್ಯೂಸ್ ಮಾಡಿಟ್ಕೊಂಡಿರೋದನ್ನ ನಿಧಾನವಾಗಿ ಇದಕ್ಕೆ ಹಾಕೊಳ್ಳಿ. ಬಟ್ಟೆನ ನೀಟಾಗಿ ಇಟ್ಕೊಂಡು ಅದ್ರ ಹೆಲ್ಪ್ ಇಂದ ಜ್ಯೂಸ್ ತೆಕ್ಕೊಳ್ಳಿ. ಹಿಂಡಿ ಅದ್ರ ರಸ, ತೆಳ್ಳನೆ ರಸ ಬರುತ್ತೆ ಖರ್ಜೂರದ್ದು, ಅದನ್ನ ಹಿಂಡಿಟ್ಕೊಳ್ಳಿ. ಮತ್ತೆ ನಿಮ್ಗೆ ಇನ್ನ ಖರ್ಜೂರ ಉಳಿತು, ಇದ್ರಲ್ಲಿ ಇನ್ನ ರಸ ಬರುತ್ತೆ ಅನ್ಸಿದ್ರೆ ಮತ್ತೆ ಬೇಯಿಸಿ ಇದೇ ಪ್ರಾಸೆಸ್ನ ರಿಪೀಟ್ ಮಾಡ್ಬೋದು. ಸೊ ಈ ಜ್ಯೂಸ್ನ ತೆಗೆದುಕೊಂಡು ನಾನು ನನ್ನ ಇನ್ನೊಂದು ಸೈಡಲ್ಲಿ ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಹಾಕಿ ಇದನ್ನ ಒಂದೇ ಸಮ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ತಿರುಗಿಸ್ತಾ ಇರಿ. ಜೇನುತುಪ್ಪದಷ್ಟು ಕನ್ಸಿಸ್ಟೆನ್ಸಿ ಬಂದಾಗ ಅದು ಆಗಿದೆ ಅಂತ ಅನ್ಸುತ್ತೆ. ತುಂಬಾ ಗಟ್ಟಿ ಆಗ್ಲಿಕ್ಕೆ ಬಿಡಬೇಡಿ, ಯಾಕಂದ್ರೆ ಇದು ತಣ್ಣಗಾದ್ಮೇಲೆ ಇನ್ನ ಗಟ್ಟಿ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಸಾಕು. ತಣ್ಣಗಾದ್ಮೇಲೆ ಇದು ಜೇನುತುಪ್ಪದ ತರ ಆಗುತ್ತೆ. ಸೊ ಇದನ್ನ ಒಂದು ಏರ್ ಟೈಟ್ ಜಾರಿಗೆ ತೆಗೆದಿಟ್ಕೊಂಡು ನೀವು 1-2 ವಾರ ಇಟ್ಕೊಳ್ಬಹುದು ಹೊರಗಡೆ. ಫ್ರಿಡ್ಜ್ ಅಲ್ಲಿ ಆದ್ರೆ ಇನ್ನೂ ಸ್ವಲ್ಪ ದಿನ ಬರುತ್ತೆ. ಇದನ್ನ ನೀವು ಇಡ್ಲಿ, ದೋಸೆ, ಮಕ್ಕಳಿಗೆ ಬ್ರೆಡ್, ಏನೇ ಆಗ್ಲಿ ಹೆಲ್ದಿ ಖೀರ್ ಮಾಡ್ತಿದ್ದೀರಾ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಡೇಟ್ ಸಿರಪ್ ಮನೇಲಿ ಮಾಡೋದು ಎಷ್ಟು ಸುಲಭ ಅಂತ. ಸೊ ನಾನು ಕೂಡ ಇದನ್ನ ಸ್ಟಾರ್ಟ್ ಮಾಡಕ್ ಮುಂಚೆ ತುಂಬಾ ಯೋಚನೆ ಮಾಡಿದ್ದೆ, ಮಾಡ್ಲಾ ಬೇಡವಾ ಅಂತ. ತುಂಬಾ ದಿನ ತಳ್ಳಿದ್ದೀನಿ. ನನ್ನ ಪಾಪುಗೆ 3 ವರ್ಷ ಆದ್ರೂ ನಾನು ಫಸ್ಟ್ ಟೈಮ್ ಡೇಟ್ ಸಿರಪ್ ಮಾಡಿದ್ದು ಇವಾಗ್ಲೇನೆ. ಸೊ ಫಾರ್ ಮೀ ಇಟ್ ವಾಸ್ ರಿಯಲಿ ಈಸಿ. ಈ ವಿಡಿಯೋ ನೋಡಿದ್ ನಿಮಗೂ ಈಸಿ ಅನ್ಸಿದ್ರೆ ಇದನ್ನ ಮನೇಲಿ ಮಾಡಿದ್ರೆ ನಮ್ಗೊಂದು ಫೋಟೋ ಕಳ್ಸೋದು ಮರಿಬೇಡಿ. ಮತ್ತೆ ಇದ್ರ ಒಟ್ಟಿಗೆ ನಿಮ್ಗೆ ಏನಾದರೂ ರೆಸಿಪಿ ಐಡಿಯಾಸ್ ಇದ್ದಲ್ಲಿ, ನಾವೇನಾದರೂ ಮಾಡಬೇಕು ಅಂತ ಅನಿಸಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಕವಿತಾ ಈ ರೆಸಿಪಿ ಟ್ರೈ ಮಾಡು, ಕವಿತಾ ಈ ಇಂಗ್ರೀಡಿಯೆಂಟ್ನ ಇನ್ಕ್ಲೂಡ್ ಮಾಡಿ ಏನಾದರೂ ಮಾಡು ಅಂತ ನೀವು ಕಮೆಂಟ್ನಲ್ಲಿ ಬರಿಬೋದು. ಸೊ ನನಗೆ ಆದಷ್ಟು ಬೇಗ ನಾನು ಈ ರೆಸಿಪಿನ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಕೆಳಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕ ನೋಟಿಫಿಕೇಶನ್ ಬೆಲ್ ಒಂದಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ನಿಮ್ಮ ಯೂಟ್ಯೂಬ್ ಆ್ಯಪ್ಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಜೊತೆಗೆ. ಬಾಯ್.